श्रीगुरुभ्यो नमः हरि ओम यतो जन्माद्यस्य श्रीसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामामि वरदोऽस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಭಗವಂತನ ಅತ್ಯದ್ಭುತವಾದ ನಾಮಗಳ ಮಹಿಮೆಯನ್ನ ನಾವು ತಿಳಿತಾ ಇದ್ದೇವೆ. ಅದರಲ್ಲಿ 3 ಶ್ಲೋಕಗಳ ಅರ್ಥವನ್ನ ಇಲ್ಲಿಯವರೆಗೂ ನಾವು ನೋಡಿದ್ದೇವೆ. ಇವತ್ತು 4ನೇ ಶ್ಲೋಕದ ಮೊದಲನೇ ಶಬ್ದ ಸರ್ವಃ ಶರ್ವಃ ಶಿವಃ ಸ್ಥಾಣುರ್ಭೂತಾನಿಧಿರವ್ಯಯಃ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರಃ. ಅದರಲ್ಲಿ ಮೊದಲನೇ ಶಬ್ದ ಸರ್ವಃ ಅಂತ ಇದೆ. ಭಗವಂತನನ್ನ ಸರ್ವಃ ಅಂತ ಕರೆದಿದ್ದಾರೆ. ಯಾರು ಕರೆದಿದ್ದಾರೆ? ವೇದ ಹೇಳ್ತಾ ಇದೆ, ಉಪನಿಷತ್ತಿನಲ್ಲಿ ಬಂದಿದೆ. ಓಂ ಇತ್ಯೇತದ ಅಕ್ಷರಂ ಸರ್ವಂ ಅಂತ ಇದೆ. ಮಾಂಡುಕ್ಯ ಉಪನಿಷತ್ತು ಹೇಳುತ್ತೆ ಸರ್ವಂ ಅಂತ ಕರೀತಾರೆ ಭಗವಂತನನ್ನ. ಶುಕಾಚಾರ್ಯರು ಭಗವಂತನನ್ನ ಈ ಅರ್ಥದಲ್ಲೇ ಸರ್ವ ಅಂತ ಕರೆದಿದ್ದಾರೆ. ಬಹಳ ಸುಂದರವಾಗಿ ಅರ್ಥವನ್ನ ಹೇಳ್ತಾರೆ. ಸಸರ್ವವಿದ್ ಅನ್ನುವಂತಹ ವಿಷಯದಲ್ಲಿ ಮಾಂಡುಕ್ಯ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ. ಭಗವಂತನನ್ನ ಸರ್ವ ಅಂತ ಕರೆದಿದ್ದಾರೆ. ವಿಶ್ವಾಮಿತ್ರರು ಇಂದ್ರಾವಿಷ್ಟನಾಗಿರುವಂತಹ ಭಗವಂತ ವಿಶ್ವಾಮಿತ್ರರಿಗೆ ಉಪದೇಶಿಸಿದಂತಹ ತನ್ನ ಹೆಸರುಗಳಲ್ಲಿ ಸರ್ವಾಣಿ ಅನ್ನುವಂಥದ್ದು ಒಂದು ಸೇರಿರುವಂಥದ್ದು. ಪ್ರಾಣ ಸರ್ವಾಣಿ ಭೂತಾನಿ ಅಂತ ಹೇಳ್ತಾ ಇದೆ. ಅಂದ್ರೆ ಐತರೆಯ ಉಪನಿಷತ್ತಿನಲ್ಲಿ ಬಂದಿರುವಂಥದ್ದು. ಭಗವಂತನನ್ನ ಸರ್ವ ಸರ್ವ ಅಂತ ಕರೀತಿದ್ದಾರೆ. ಯಾಕೆ ಕರೀತಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಒಂದೆರಡು ಅರ್ಥವನ್ನು ನೋಡೋಣ. ಸರ್ವ ಅಂತ ಯಾಕೆ ಕರೀತಾರೆ ಭಗವಂತನನ್ನ? ಸಮಸ್ತ ಸೃಷ್ಟಿ, ಪಾಲನೆ, ಸಂಹಾರ, ಜ್ಞಾನ, ದಾನ, ನಿಯಮನ ಇವೆಲ್ಲವನ್ನ ನಿರ್ವಹಣೆ ಮಾಡ್ತಾನೆ ಭಗವಂತ. ಆದ್ದರಿಂದ ಅವನನ್ನ ಸರ್ವ ಅಂತ ಕರೆದಿದ್ದಾರೆ. ಸೃಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋ. ಆದ್ದರಿಂದ ಅವನನ್ನ ಸರ್ವ ಅಂತ ಕರೀತಾರೆ. ಇದನ್ನು ಬೇರೆಯವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿಯನ್ನ ಮಾಡಿಸ್ತಾನೆ. ಶಿವರೂಪದಿಂದ ರುದ್ರದೇವರಲ್ಲಿದ್ದು ಸಂಹಾರ ಮಾಡ್ತಾನೆ. ವಿಷ್ಣು ತಾನೇ ಸ್ವತಃ ಪಾಲನೆ ಮಾಡ್ತಾನೆ. ಅಷ್ಟಕರ್ತೃತ್ವವನ್ನ ಮಾಡುವಂತಹ ಎಲ್ಲವನ್ನೂ ಮಾಡುವಂಥವನು ಭಗವಂತ. ಆದ್ದರಿಂದ ಅವನನ್ನ ಮಹಾಭಾರತವೂ ಸಹಿತ ಇದೇ ಅಭಿಪ್ರಾಯದಲ್ಲಿ ಹೇಳಿರುವಂಥದ್ದು. ತೇ ಸರ್ವಸ್ಯ ಸರ್ವಾತ್ಮನಃ ಆತ್ಮವಸ್ತುನಃ. ಆದ್ದರಿಂದ ಅವನನ್ನ ಸರ್ವಂ ಅಥವಾ ಸರ್ವಃ ಅಂತ ಕರೀತಾರೆ. ಇನ್ನು ಸಂಪೂರ್ಣವಾದ ಸಾಮರ್ಥ್ಯವುಳ್ಳಂಥವು. ಆದ್ದರಿಂದ ಅವನನ್ನ ಸರ್ವ ಅಂತ ಕರೀತಾರೆ. ನಾವೆಲ್ಲ ಅಪೂರ್ಣವಾದ ಸಾಮರ್ಥ್ಯವನ್ನ ಹೊಂದಿರುವಂಥವು. ಏನೇ ನಾವು ಮಾಡಿದ್ರೂ ಅದಕ್ಕೆ ಒಂದು ಇತಿ ಮಿತಿ ಅಂತ ಇದೆ ನಮ್ಮ ಸಾಮರ್ಥ್ಯ. ಉದಾಹರಣೆಗೆ ಊಟ ಮಾಡುವಂತಹ ಸಂದರ್ಭದಲ್ಲಿ ನೋಡಿದ್ರೆ, ಉದಾಹರಣೆ ಕೊಟ್ರೆ ಚೆನ್ನಾಗಿ ನೆನಪಾಗುತ್ತೆ. ಊಟ ಮಾಡೋ ಸಂದರ್ಭದಲ್ಲಿ 1 ಲಾಡು ತಿನ್ನಬಹುದು, 2, 5 ತಿಂತಾನೆ ಅಂದ್ರೆ ಭಾರಿ ಸಾಮರ್ಥ್ಯ ಉಳ್ಳಂಥವನು. ಈಗಿನ ಕಾಲದಲ್ಲಿ ಯಾರು ತಿನ್ನೋರೇ ಇಲ್ಲ, ಊಟ ಮಾಡೋರೇ ಇಲ್ಲ ಸರಿಯಾಗಿ. ಅಂಥದ್ರಲ್ಲಿ 10 ಲಾಡು ತಿಂತಾನೆ ಅಂದ್ರೆ ಭಾರಿ ಸಾಮರ್ಥ್ಯ ಉಳ್ಳವನು ಅಂತ ನಾವು ಅನ್ಕೊಂತೀವಿ. ಆದರೆ ಭಗವಂತನ ಅತ್ಯದ್ಭುತವಾದ ಸಾಮರ್ಥ್ಯ ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇಟ್ಕೊಳ್ಳುವಂಥವನು ಭಗವಂತ. ಆದ್ದರಿಂದ ಇದು ಬರೇ ಊಟ ಮಾಡೋದ್ರಷ್ಟೇ ಅಲ್ಲ, ಎಲ್ಲಾ ಕಾರ್ಯದಲ್ಲೂ ಎಲ್ಲಾ ಕಾಲಗಳಲ್ಲೂ ಯಾರು ಇಲ್ದಾಗೂ ಎಲ್ಲರೂ ಇದ್ದಾಗಲೂ ಭಗವಂತ ಸ್ವತಂತ್ರವಾಗಿ ಸಾಮರ್ಥ್ಯವುಳ್ಳಂಥವನು, ಎಲ್ಲವನ್ನ ಮಾಡುವಂಥವನು. ಆದ್ದರಿಂದ ಅವನನ್ನ ಸರ್ವಂ ಸರ್ವಃ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಸಂಪೂರ್ಣ ಸಾಮರ್ಥ್ಯ. ಇನ್ನು
ಮೂರನೇದಾಗಿ ಹೇಳ್ತಾರೆ ಎಲ್ಲವನ್ನೂ ಯಾವಾಗಲೂ ತಿಳಿದಿರುವಂಥವ್ನು. ಪರೀಕ್ಷೆ ಬರೀತಾನೆ ವಿದ್ಯಾರ್ಥಿ, ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಬಹಳ ಅಪರೂಪ ಹಿಂದಿನ ವರ್ಷದ ನೆನಪಿಟ್ಟುಕೊಳ್ಳುವಂಥದ್ದು. ಹಿಂದಿನ ವರ್ಷ ಬಿಡ್ರಿ, ಹಿಂದಿನ ದಿವಸ ಏನ್ ಹೇಳಿದ್ದಾರೆ ಅಂತ ವಿದ್ಯಾರ್ಥಿನ ಕೇಳಿ ನೋಡ್ರಿ. ಇವತ್ ಪಾಠ ಮಾಡಿದ್ರಲ್ಲ, ನಿನ್ನೆ ಪಾಠ ಮಾಡಿದ್ರಲ್ಲ, ಏನ್ ಹೇಳಿದ್ದೆ, ಮರ್ತೋಗಿದ್ರಿ ಅಂತ. ಅಂಥದ್ರಲ್ಲಿ ಭಗವಂತ ಎಲ್ಲವನ್ನೂ ಯಾವಾಗಲೂ ತಿಳಿದಿರುವಂಥವು. ಎಲ್ಲವೂ ಗೊತ್ತು ಭಗವಂತನಿಗೆ. ಸರ್ವಸ್ಯ ಸರ್ವದಾ ಜ್ಞಾನ ಸರ್ವಮೇನಂ ಪ್ರಚಕ್ಷತೆ. ಮಹಾಭಾರತ ಉದ್ಯೋಗ ಪರ್ವ ಹೇಳ್ತಾ ಇದೆ. ಎಲ್ಲವೂ ಗೊತ್ತು, ಯಾವಾಗಲೂ ಗೊತ್ತು ಭಗವಂತನಿಗೆ. ಆದ್ದರಿಂದ ಅವನನ್ನ ಸರ್ವಹ ಅಂತ ಕರೆದಿದ್ದಾರೆ. ನಾವೀ ರೂಪವನ್ನು ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ ನಮಗೂ ಅವಾಗ ಮರ್ತು ಹೋಗ್ತಿರ್ತದೆ. ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಹೇಳಿದಂತಹ ವಿಷಯಗಳು, ದೊಡ್ಡವರ ಉಪದೇಶದ ಮಾತುಗಳು, ಮಂತ್ರಗಳು, ಸ್ತೋತ್ರಗಳು, ದೊಡ್ಡವರ ಒಂದು ಹಿತನುಡಿ ನಮಗೆ ಮರ್ತು ಹೋಗ್ತಿರ್ತದೆ. ಭಗವಂತ ಅನುಗ್ರಹ ಇಲ್ಲ ಅಂದ್ರೆ ಅದಕ್ಕೆ ಸರ್ವಹ ಸರ್ವಹ ಅಂತ ಜಪ ಮಾಡಬೇಕು. ನಮ್ ಯೋಗ್ಯತಾನುಸಾರ ಭಗವಂತ ನಮಗೆ ನೆನಪನ್ನ ಕೊಟ್ಟು ಆ ಮಂತ್ರಗಳು ನಮ್ಮ ಬಾಯಿಂದ ಬರೋ ಹಾಗೆ ಮಾಡಿಸ್ತಾನೆ ಭಗವಂತ. ಅದಕ್ಕೆ ಸರ್ವಹ. ಇನ್ನು ಸಮಸ್ತಕ್ಕೆ ಒಡೆಯನಾಗಿರುವಂಥವನು. ಯಾವುದೋ ಒಂದು ಜಾಗ, ಒಂದು ಪ್ರದೇಶ, ಅವನು ಮಂತ್ರಿ ಅಥವಾ ಇವನ್ ರಾಜ ಅಂತ ನಾವು ನೋಡ್ತೀವಿ ಲೋಕದಲ್ಲಿ. ಹೊರಗಡೆ ಪ್ರದೇಶಕ್ಕೆ ಹೋದ್ರೆ, ಆ ರಾಜ್ಯವನ್ನು ಬಿಟ್ಟು ಅವನು ಹೊರಗೆ ಹೋದ್ರೆ ಅಂದ್ರೆ ಅವನ್ ಯಾರು ಮಾತಾಡಿಸೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಸಮಸ್ತಕ್ಕೂ ಒಡೆಯನಾಗಿರುವಂಥವನು, ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂಥವನು ಭಗವಂತ. ಪಾದ್ಮ ಅದನ್ನು ಹೇಳ್ತಾ ಇದೆ ಬಹಳ ಸುಂದರವಾಗಿ. ತ್ವದಧೀನಂ ಯತಃಸರ್ವಂ ಅತಃಸರ್ವೋ ಭವಾನಿತಿ ವದಂತಿ ಮುನಯ ಸರ್ವೇ ನತು ಸರ್ವ ಸ್ವರೂಪತಃ. ಭಗವಂತ ಇಡೀ ಬ್ರಹ್ಮಾಂಡಕ್ಕೆ ಒಡೆಯ, ಆದ್ದರಿಂದ ಅವನನ್ನ ಸರ್ವಹ ಅಂತ ಕರೆದರು. ಇನ್ನು ಸರ್ವಾಂತರ್ಯಾಮಿಯಾಗಿದ್ದಾನೆ. ಮುಂದಿನ ಅರ್ಥ ಹೇಳ್ತಾ ಇದೆ ಬಹಳ ಸುಂದರವಾಗಿ. ಭಗವಂತ ಎಲ್ಲರಲ್ಲಿ ನಿಂತು ಅವನು ಒಡೆಯನಾಗಿದ್ದಾನೆ. ಭಾಗವತ ಹೇಳ್ತಾ ಇದೆ ಭಗವಂತನನ್ನ ಸ್ವತಂತ್ರನಾಗಿರುವಂಥವನು, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು. ಸರ್ವಸ್ಮಾನ್ ಆತ್ಮನೇ ನಮಃ. ಎಲ್ಲರಲ್ಲಿದ್ದಾನೆ ಭಗವಂತ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ. ನೋಡ್ರಿ, ಎಂಥ ಅತ್ಯದ್ಭುತವಾದ ಒಂದು ಚಿಂತನೆಯನ್ನ ನಮಗೆ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನಕಾರರು ತಿಳಿಸ್ಕೊಡ್ತಾರೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ, ಆದ್ದರಿಂದ ಅವನನ್ನು ಸರ್ವಹ ಅಂತ ಕರೀತಾರೆ. ಅಂದ್ರೆ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಸರ್ವಂತರ್ಯಾಮಿತ್ಕತ್ವಾತ್, ಎಲ್ಲ ಕಡೆ ಭಗವಂತ ಇದ್ದಾನೆ. ತು ಸರ್ವನಾಮ ಜನಾರ್ದನಃ, ಆದ್ದರಿಂದ ಅವನನ್ನ ಸರ್ವಹ ಅಂತ ಕರೀತಾರೆ. ನದು ಸರ್ವಸ್ವರೂಪತ್ವಾತ್ ಸರ್ವೇಶೋಸೋ ಹರಿರ್ಯತಃ. ಬ್ರಹ್ಮತರ್ಕದಲ್ಲಿ ಹೇಳಿರುವಂತಹ ಅರ್ಥ ಇದು ಭಾಗವತ ತಾತ್ಪರ್ಯದಲ್ಲಿ. ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸ್ತಾನೆ. ಯಾವತ್ತೂ ತಾ ಹೇಳ್ಕೊಳ್ಳೋದಿಲ್ಲ ನಾ ಮಾಡಿಸ್ತೀನಿ ಅಂತ. ಅದು ಭಗವಂತನ ಅತ್ಯದ್ಭುತವಾದ ಒಂದು ವೈಶಿಷ್ಟ್ಯತೆ. ಇನ್ನೂ ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾಗಿ. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಹ. ಅಂದ್ರೆ ಎಲ್ಲ ಕಡೆ ನಾನು ನಿಯಾಮಕನಾಗಿದ್ದೇನೆ, ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸ್ತೀನಿ, ಆದ್ದರಿಂದ ಅವನನ್ನ ಸರ್ವಹ ಅಂತ ಕರೀತಾರೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಾನೇ ಹೇಳಿಕೊಂಡಿದ್ದಾನೆ ಅರ್ಜುನನಿಗೆ. ಇನ್ನು ಎಲ್ಲರಿಗೂ ಎಲ್ಲವನ್ನ ಕೊಡ್ತಾನೆ. ವರದೇಶ ವರಪ್ರದಂ. ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ವರದೇಶ ವರಪ್ರದಂ. ವರ ಕೊಡೋರು ಅಂತ ಯಾರು ಪ್ರಖ್ಯಾತರು ಅಂತ ನಾವು ಅನ್ಕೊಂಡಿದ್ದೀವಲ್ಲ, ನಮ್ಗೆಲ್ಲ ಗೊತ್ತಿರೋದಿದೆ. ಎಲ್ಲ ದೈತ್ಯರಿಗೆ ವರ ಕೊಟ್ಟಿರೋದು ಯಾರು? ಹೆಚ್ಚು ಕಡಿಮೆ ಬ್ರಹ್ಮದೇವರು, ರುದ್ರದೇವರು. ಇಂತಹ ವರ ಕೊಡುವಂತಹ ಇಂದ್ರದೇವರು, ಗರುಡದೇವರು, ರುದ್ರದೇವರು, ಇವರೆಲ್ಲರಿಗೂ ವರದೇಶ ವರಪ್ರದಂ. ಅವರಿಗೆ ವರ ಕೊಡ್ತಾನೆ ಭಗವಂತ, ಸರ್ವಪ್ರದನಾಗಿದ್ದಾನೆ. ತೈತರಿ ಉಪನಿಷತ್ ಹೇಳ್ತಾ ಇದೆ ಬಹಳ ಸುಂದರವಾಗಿ. ಭಗವಂತ ಸರ್ವಮಿತ್ಯಾಕಾಶೇ, ಎಲ್ಲ ಕಡೆ ನಿಂತು ಭಗವಂತ ಪ್ರಕೃತಿಯಲ್ಲಿ ನೀಡ್ತಾ ಇದ್ದಾನೆ, ಎಲ್ಲವನ್ನ ನೀಡುತ್ತಾನೆ. ಅಷ್ಟೇ ಅಲ್ಲ, ಎಲ್ಲಾ ಶಬ್ದಗಳಿಂದಲೂ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಆದ್ದರಿಂದಲೂ ವಾಚ್ಯತೆಯ ವೇದಾಖ್ಯ. ಕೊನೆಗೊಂದು ಮಾತು ಹೇಳ್ತಾರೆ, ಎಲ್ಲಾ ಶಬ್ದಗಳು ಭಗವಂತನನ್ನೇ ಹೇಳ್ತಾವೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಈ ಜ್ಞಾನ ಬರೋದಿದೆ ಅಲ್ಲ, ಎಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ.
ಎಲ್ಲ ಕಡೆ ಭಗವಂತ ಇದ್ದಾನೆ, ಒಳಗೆ ಹೊರಗೆ ನಿಂತು ಕೆಲಸ ಮಾಡಿಸ್ತಾನೆ ಅನ್ನೋ ಜ್ಞಾನ ಬರೋದಿದೆ ಅಲ್ಲ, ಬಹಳ ಅಪರೂಪವಾಗಿ ಬರುವಂಥದ್ದು ಅಂತಾನೆ ಗೀತೆಯಲ್ಲಿ ಭಗವಂತ. ಎಷ್ಟೋ ಜನ್ಮದ ಸಾಧನೆಯಿಂದ ಈ ಜ್ಞಾನವನ್ನ ಭಗವಂತ ಕೊಡ್ತಾನೆ. ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಆದ್ದರಿಂದ ಅವನನ್ನ ಸರ್ವಃ ಅಂತ ಕರೆದಿದ್ದಾರೆ. ಪ್ರಳಯೇ ಸರ್ವಾನ್ ಸರ್ವತಿ ಹಿನಸ್ಥಿತಿ ಸರ್ವಃ ಶರ್ವ ಹಿಂಸಾಯಾಮ್ ಅಂತ ಇಟ್ಕೊಂಡ್ರೆ ಭಗವಂತ ಎಲ್ಲರನ್ನ ತನ್ನ ಉದರದಲ್ಲಿ ಧಾರಣೆ ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ಸಂಹಾರವನ್ನ ಮಾಡ್ತಾನೆ. ಆದ್ದರಿಂದ ಅವನನ್ನ ಸರ್ವಃ ಸರ್ವಃ ಅಂತ ಕರೀತಾರೆ ಅಂತ ನಮಗೆ ಬಹಳ ಸುಂದರವಾಗಿ ವಿಷ್ಣು ಸಹಸ್ರನಾಮದ ಈ ಚಿಂತನೆಯಲ್ಲಿ ನಾವು ತಿಳಿಯಬಹುದು.